ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೀರಿಯಲ್ನ ಪ್ರಾರಂಭದಲ್ಲಿ ವೈಷ್ಣವ್ ಮಹಾಲಕ್ಷ್ಮಿ ಅಂತ ಕೂಕೊಂಡು ಬರ್ತಾನೆ. ಗಂಗಕ್ಕನ ಕೇಳಿದಾಗ ಅವಳು ಕೂಡ ಸರಿಯಾಗಿ ಆನ್ಸರ್ ಮಾಡ್ತಿರಲ್ಲ. ಆವಾಗ ಸುಪ್ರೀತಾ ಬಂದವಳೆ, ವೈಷ್ಣವ್ ಏನಾಯಿತು ಅಂತ ಕೇಳ್ತಾಳೆ. ಮಹಾಲಕ್ಷ್ಮಿನ ಹುಡುಕ್ತಿದ್ದೀನಿ, ಅವ್ರು ಕಾಣಿಸ್ತಿಲ್ಲ ಅಂದಾಗ ವಿಧಿ ಅವಳಿಗೆ ಚಾಲೆಂಜ್ ಮಾಡಿರೋ ವಿಚಾರ, ನಿನ್ನ ಬ್ಯಾನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಅಸೋಸಿಯೇಷನ್ ಹತ್ರ ಮಾತಾಡೋದಕ್ಕೆ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ವೈಷ್ಣವ್ ಸಿಟ್ಟು ಮಾಡ್ಕೊಂಡು ವಿಧಿಗೆ ಬೈದ್ಬಿಟ್ಟು, ನೀನು ಮಹಾಲಕ್ಷ್ಮಿ ಬಗ್ಗೆ ಇನ್ನೊಂದ್ಸಲ ಏನಾದರೂ ಕೆಟ್ಟದಾಗ ಮಾತಾಡಿದರೆ ನಾನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾನೆ. ಆಮೇಲೆ ವಿಧಿ ಗಂಗಕ್ಕನ್ನ ಕರೆದ್ಬಿಟ್ಟು, ಗಂಗಾ ನಿಂತ್ಕೊ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ. ಈ ಕಡೆ ಜೈಲಲ್ಲಿ ಕಾವೇರಿ ಗೊಣಕೊಂಡು ಕೆಲಸ ಮಾಡ್ತಿರ್ತಾಳೆ. ನನ್ನ ಹತ್ರ ಅಷ್ಟು ಸೀರೆ ಇತ್ತು, ಇಷ್ಟು ಸೀರೆ ಇತ್ತು, ಮ್ಯಾಚಿಂಗ್ ಇಲ್ದಿರೋ ಸ್ಯಾರಿಗಳನ್ನ ಕಬೋರ್ಡಿಂದನೇ ತೆಗ್ದಿರಲ್ಲ, ಇಲ್ಲಿರೋದೇ 2 ಸೀರೆ, ಅದನ್ನು ಒಂದೇ ತೊಳಿಬೇಕು, ಒಂದು ತೊಳಿವಾಗ ಒಂದು ಹಾಕ್ಕೊಂಡಿರಬೇಕು, ಅದು ಕೆಲಸ ನಾನೇ ಮಾಡಬೇಕು ಅಂತ ಗೊಣಗ್ತಾ ಇರ್ತಾಳೆ. ಆಗ ಅವಳ ಜೊತೆ ಕೆಲಸ ಮಾಡ್ತಿದ್ದವಳು, ಏನಕ್ಕೆ ಹಿಂಗೆ ಗೊಣಗ್ತಾ ಇದೆಯಾ, ಸುಮ್ಮನೆ ಬೇಗ ಕೆಲಸ ಮಾಡು, ಇಲ್ಲಾಂದರೆ ಪೊಲೀಸ್ ಬಂದು ಹೊಡಿತಾಳೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಒಂದು ಸೈರನ್ ಆಗುತ್ತೆ, ಎಲ್ಲರೂ ಕೂಡ ಓಡ್ತಾ ಇರ್ತಾರೆ. ಆಮೇಲೆ ಕಾವೇರಿ ವಿಚಾರಿಸ್ತಾಳೆ. ಅವಾಗ ಗೊತ್ತಾಗುತ್ತೆ ಅದು ವಿಸಿಟಿಂಗ್ ಟೈಮ್ ಅಂತ ಹೇಳ್ಬಿಟ್ಟು. ನಮ್ಮನೆಯಿಂದನೂ ಯಾರಾದರೂ ಬಂದಿರ್ತಾರೆ ಅಂತ ಬರ್ತಾಳೆ. ಆವಾಗ ಕಾವೇರಿ, ಹೌದು ಯಾರೋ ಬಂದಿದ್ದಾರೆ, ವೆಯ್ಟ್ ಮಾಡು ಟೋಕನ್ ಬರೋ ತನಕ ಅಂತ ಪೊಲೀಸ್ ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಟೋಕನ್ ನಂಬರ್ 24 ಅಂತ ಬಂದಾಗ ಓಡ್ಕೊಂಡು ಬರ್ತಾಳೆ. ಆವಾಗ ಅಲ್ಲಿ ಚಿಂಗಾರಿ ಇದ್ದಿದ್ದನ್ನು ನೋಡ್ಬಿಟ್ಟು ಅವಳಿಗೆ ಬೇಜಾರಾಗುತ್ತೆ. ಅವಳು ವೈಷ್ಣವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಲ್ಲಿ ಬಂದಿರ್ತಾಳೆ. ಹೇಗಿದ್ದೀರಾ ಮೇಡಮ್ ಅಂತ ಅಂದಾಗ, ಯಾಕೆ ಮೇಡಮ್ ಮುಖ ಹಿಂಗೆ ಮಾಡ್ಕೊಂಡಿದ್ದೀರಾ, ನಾನು ತಿಂಡಿ ತಂದಿಲ್ಲ ಅಂತ ಬೇಜಾರ ಅಥವಾ ನಾನು ಬಂದಿದ್ದೇ ಬೇಜಾರ ಅಂತ ಕೇಳ್ತಿರ್ತಾಳೆ. ಆವಾಗ ನಾನು ಪುಟ್ಟ ಬಂದಿರ್ತಾನೆ ಅಂತ ನಾನು ಬಂದಿದ್ದೆ, ಅವನು ಯಾಕೆ ಬಂದಿಲ್ಲ, ನಾನು ನೋಡಿದೆ ಹೇಗಿರ್ತಾನೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾಳೆ. ಆವಾಗ ಚಿಂಗಾರಿ, ಸ್ವಲ್ಪ ಬರ್ತಾನೆ ಬಿಡಿ ಮೇಡಮ್, ಸ್ವಲ್ಪ ಏನೋ ಟೆನ್ಷನಲ್ಲಿ ಇದ್ದಾರೆ ಅದು ಇದು ಅಂತ ಹೇಳ್ತಾಳೆ. ಆಮೇಲೆ ಕಾವೇರಿ ಅವಳಿಗೆ, ನೀನು ಹೋಗು, ನಮ್ಮ ಮನೆ ಸೇರ್ಕೊ, ನೀನು ನನಗೆ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗಬೇಕಾಗಿದೆ. ಲಕ್ಷ್ಮಿ ಮತ್ತು ಕೀರ್ತಿ ಹೇಗೆ ಬದುಕಿ ಬಂದರು, ಕೀರ್ತಿ ಬೆಟ್ಟದಿಂದ ಬಿದ್ದವಳು ಇಷ್ಟು ದಿನ ಹೇಳಿದ್ಲು, ಈಗ ಯಾಕೆ ಬಂದಳು, ಅವರಿಬ್ಬರು ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ರು, ಅವರಿಬ್ಬರೇ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರೋ ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೇಕು, ಅದು ಯಾರು, ಇದೆಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕಾಗಿದೆ, ನೀನು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಆ ಕೀರ್ತಿ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಗಿದೆ, ಅದನ್ನು ನೀನು ತಿಳ್ಕೊ ಅಂತ ಹೇಳ್ಬಿಟ್ಟು ಚಿಂಗಾರಿಗೆ ಹೇಳ್ತಾಳೆ. ಈ ಕಡೆ ವಿಧಿ ಗಂಗಕ್ಕನ ನಿಲ್ಲಿಸ್ಬಿಟ್ಟು, ಸೆಲ್ಲರ್ನ ಕ್ಲೀನ್ ಮಾಡಿದ್ಯಾ ಅಂತ ಹೇಳ್ತಾಳೆ. ಹ್ಞೂ ಮೇಡಮ್ ಕ್ಲೀನ್ ಮಾಡಿದೆ ಅಂತ ಅಂದಾಗ, ಅಲ್ಲಿದ್ದ ಮೈಕು ಸಿಸ್ಟಮು ಎಲ್ಲ ಏನು ಮಾಡಿದೆ ಅಂತ ಕೇಳಿದಾಗ ಗಾಬರಿ ಆಗ್ತಿರ್ತಾಳೆ. ಏನು ಮಾರ್ಕೊಬಿಟ್ಟೆ ಹೇಗೆ ಅಂದಾಗ ಸುಪ್ರೀತಾ, ಅವಳು ಯಾಕೆ ಮಾಡ್ತಾಳೆ, ಅದು ವೈಷ್ಣವ್ದು, ಮೊದಲಲ್ಲಿ ಇಟ್ಟಿದ್ದ, ಈಗ ಅಲ್ಲಿ ಮ್ಯೂಸಿಕ್ ರೂಮಲ್ಲಿ ಇಟ್ಟಿದ್ದಾನೆ ಅಂದಾಗ, ನೀನೇನಕ್ಕೆ ಗಂಗನ ಅನುಮಾನ ಪಡೋ ಥರ ಕೇಳ್ತಿದ್ದೀಯಾ ಅಂತ ಅಂದಾಗ, ನಾನೇನು ಅನುಮಾನ ಪಡಲೇ ಇಲ್ವಲ್ಲ, ಜಸ್ಟ್ ಕೇಳಿದೆ ಅಷ್ಟೇ, ನೀವೇ ಏನೇನೋ ಎದ್ರುಕೊಂಡು ಏನೇನೋ ಹೇಳ್ತಿರೋದು ನೀವೇ ಅಂತ ಹೇಳ್ಬಿಟ್ಟು, ಸತ್ಯ ಏನು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು, ಒಂದಲ್ಲ ಒಂದಿನ ಗೊತ್ತಾಗಿ ಆಚೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾಳೆ. ಅಷ್ಟರಲ್ಲಿ ಕೀರ್ತಿ ಲಗೇಜ್ ಸಮೇತ ಲಕ್ಷ್ಮಿ ಅವ್ರ ಮನೆಗೆ ಬಂದಿರ್ತಾರೆ. ಆಗ ಸುಪ್ರೀತಾ, ಅಲ್ಲಿ ಏನಿದ್ದು ಕೀರ್ತಿ, ಲಗೇಜ್ ಸಮೇತ ಬಂದಿದ್ಯಾ, ಏನಾಯಿತು, ಏನು ವಿಚಾರ, ಏನು ಆಗಬೇಕಾಗಿತ್ತು ಅಂತೆಲ್ಲ ಹೇಳ್ತಿದ್ದಾಳೆ. ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ನಂಗೆ ಲಚ್ಚಿ ಬೇಕಷ್ಟೇ ಅಂತ ಹೇಳ್ತಾಳೆ. ಅವಳು ಏನು ಕೇಳಿದ್ರು ಹೇಳೋದಿಲ್ಲ. ಆವಾಗ ಮನೆಯವರೆಲ್ಲ ಲಚ್ಚಿ ಅಂತ ಜೋರಾಗಿ ಹೋಗಿದ ತಕ್ಷಣ ಮನೆಯವರೆಲ್ಲರೂ ಬರ್ತಾರೆ. ಬಂದ್ಬಿಟ್ಟು, ಏನು ಕೀರ್ತಿ ಇದ್ದು, ಏನು ಲಗೇಜ್ ಸಮೇತ ಬಂದ್ಬಿಟ್ಟಿದ್ಯಾ, ಇಲ್ಲಾದರೂ ಹೋಗ್ತಿದ್ಯಾ ಅಂತ ಅಜ್ಜಿ ಕೇಳ್ತಿರ್ತಾಳೆ. ಆಮೇಲೆ ಲಚ್ಚಿ ರೂಮ್ ಎಲ್ಲಿದೆ ಹೇಳಿ ಅಂದಾಗ, ಅವ್ಳ ರೂಮ್ ಯಾಕೆ ಅಂದಾಗ, ಅಜ್ಜಿ ನೀವು ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ಸರಿ ಎಲ್ಲರೂ ಕೇಳ್ಕೊಂಬಿಡಿ, ಒಂದ್ಸಲ ಹೇಳ್ತೀನಿ, ನಾನು ಇದನ್ನ ಬ್ಯಾಗನ್ನ ಲಚ್ಚಿ ರೂಮ್ಗೆ ಇಡಬೇಕು, ಯಾಕೆ ಅಂದರೆ ನಾನು ಇನ್ನು ಮುಂದೆ ಅಲ್ಲೇ ಇರ್ತೀನಿ ಅದಕ್ಕೆ ಅಂತ ಹೇಳ್ತಾಳೆ. ಈ ಕಡೆ ಚಿಂಗಾರಿ, ಯಾಕೆ ಮೇಡಮ್ ನಿಮ್ಗೆ ಈ ಥರ ಡೌಟ್ ಬಂತು, ಅವ್ರು ಬದಲಾಗಿದ್ದಾರೆ ಅಂತ ಅಂದಾಗ, ಅದು ಡೌಟ್ ಅಲ್ಲ, ಕನ್ಫರ್ಮ್, ಅದು ಕೀರ್ತಿ ಆವ ಅಭಾವ ನಡವಳಿಕೆ ಎಲ್ಲ ಚೇಂಜ್ ಆಗಿದೆ, ನಾನು ಅವಳಿಗೆ ಮಾಡಿರೋದಕ್ಕೆ, ಅವಳು ನಾನು ನೋಡಿದ ತಕ್ಷಣ ಚಾಕು ತಾನು ಚುಚ್ಚಕ್ಕೆ ಬರಬೇಕಾಯಿತು, ಅವಳು ಸಮಾಧಾನವಾಗಿದ್ಲು, ಕೋರ್ಟು ಕೇಸು ಅಂತ ಬ್ಯುಸಿಯಾಗಿದ್ಲು, ಅಂದರೆ ಇನ್ನೂ ಹೆಚ್ಚು ಹೇಳ್ಬೇಕಂದ್ರೆ ನಂಗೆ ಅವಳು ಕೀರ್ತಿನ ಇಲ್ವೋ ಅಂತ ಹೇಳ್ಬಿಟ್ಟು ಡೌಟ್ ಆಗ್ತಿದೆ, ನೀನು ಕೀರ್ತಿ ಮೇಲೆ ಕಣ್ಣಿಟ್ಟಿರು, ಒಂದು ನಮ್ಮ ಮನೆ ಸೇರ್ಕೊ ಮೊದಲು ಅಂತ ಹೇಳ್ಬಿಟ್ಟು ಚಿಂಗಾರಿಗೆ ಹೇಳ್ತಿರ್ತಾಳೆ. ಆಮೇಲೆ ವಿಧಿ ವೈಷ್ಣವ್ ಹತ್ರ ಬಂದ್ಬಿಟ್ಟು, ಅಣ್ಣ ಸಾರಿ, ಇನ್ನೊಂದ್ಸಲ ಹೀಗೆ ಮಾಡೋದಿಲ್ಲ ಅಂತ ಅಂದಾಗ, ನಾನೇನೋ ಟೆನ್ಷನಲ್ಲಿ ಮಾತಾಡ್ಬಿಟ್ಟೆ ಅಂತ ಅಂತಾಳೆ. ನೀನು ನನಗೆ ಮಾತಾಡಿದರೆ ಪರವಾಗಿಲ್ಲ, ಬಟ್ ಮಹಾಲಕ್ಷ್ಮಿ ಅವ್ರಿಗೆ ಹೇಳ್ತೀಯಲ್ಲ, ಅವ್ರಿಗೆ ಮನೆಗೆ ಏನೂ ಮಾಡಿಲ್ಲ ಅಂತ ಹೇಳ್ತೀಯಲ್ಲ, ಈ ಮನೆಗೋಸ್ಕರ ಸತ್ತು ಬದುಕಿದ್ದಾರೆ ಅವರು ಅಂತೆಲ್ಲ ಹೇಳ್ತಿರ್ತಾನೆ. ಇವನೊಬ್ಬ ಅವನೊಳ್ಳೆ ದೇವತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾನೆ. ಬಟ್ ಏನು ಬೇರೆ ವಿಧಿ ಇಲ್ಲ ನನಗೆ, ಇವಾಗ ಇದೆಲ್ಲ ಸಹಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು, ಸರಿ ಅಣ್ಣ, ನಿನಗೆ ಗೊತ್ತಲ್ವ ಅಮ್ಮ ಮತ್ತು ನೀನು ಅಂದರೆ ಎಷ್ಟೊಂದು ಇಷ್ಟ ನನಗೆ ಅಂತ ಹೇಳ್ಬಿಟ್ಟು, ನೀ ಅಮ್ಮ ನೋಡಿದರೆ ಹಂಗಾಯಿತು, ನೀನು ನೋಡಿದರೆ ನೀನು ಕೆರಿಯರ್ ಹಾಳು ಮಾಡ್ಕೊಂಡು ಕೂತಿದ್ಯಾ, ಅದಕ್ಕೆ ಹಿಂಗೆ ಮಾತಾಡಿದೆ ಅಷ್ಟೇ, ನಿನ್ನ ಸಿಸ್ಟಮ್ನೆಲ್ಲ ರೂಮಿಗೆ ಶಿಫ್ಟ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದೆ, ಮ್ಯೂಸಿಕ್ ಅಂತ ಎಲ್ಲ ಇದ್ದರೆ ನಿಂಗೆ ಸ್ವಲ್ಪ ರಿಲ್ಯಾಕ್ಸ್ ಆದರೂ ಆಗುತ್ತೆ ಅಂದಾಗ, ಯಾವ ಸಿಸ್ಟಮು ಅಂತ ಕೇಳ್ತಾನೆ. ಅದೇ ಸೆಲ್ಲರಲ್ಲಿ ಇತ್ತಲ್ಲ ಅದು ಅಂದಾಗ, ನಾನು ಯಾಕೆ ಸಿಸ್ಟಮ್ನ ಸೆಲ್ಲರಲ್ಲಿ ಇಡಲಿ, ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಎಕೋ ಬರೋದಿಲ್ವಾ ಅಂದಾಗ, ಆ ಸಿಸ್ಟಮ್ ನಿಂದಲ್ವಾ ಅಂದಾಗ ಅವಳಿಗೆ ಗೊತ್ತಾಗುತ್ತೆ ಸುಪ್ರೀತಾ ಸುಳ್ಳು ಹೇಳಿದ್ದಾರೆ, ಏನೋ ಗಂಗಾ ಗೇಮ್ ಆಡ್ತಿರೋದಂತೂ ನಿಜ ಅಂತ ಅಂದ್ಕೋತಿರ್ತಾಳೆ. ಈ ಕಡೆ ಕೀರ್ತಿ, ಯಾಕೆಲ್ಲ ಅಪ್ಸೆಟ್ ಆಗಿದ್ದೀರಾ, ಜಾಗ ಬಿಡಿ, ನಾನು ಮೊದಲು ಲಚ್ಚಿ ರೂಮ್ಗೆ ಹೋಗ್ಬಿಡ್ತೀನಿ ಅಂತ ಲಚ್ಚಿ ರೂಮ್ಗೆ ಹೋಗ್ತಿರ್ತಾಳೆ. ಆಗ ಸುಪ್ರೀತಾ ಬಂದು ತಡೆದ್ಬಿಟ್ಟು, ಕೀರ್ತಿ ನೀನು ಒಳ್ಳೆ ಹುಡುಗಿ ಅಲ್ವಾ, ಲಕ್ಷ್ಮಿ ಹೇಳಿದಳಲ್ವಾ ಕಾರುಣ್ಯ ಮಾಮೂನಲ್ಲೇ ಇರಬೇಕು ಹಾಗೆ ಹೀಗೆ ಅಂತ ಅಂದಾಗ, ನನ್ನ ಹತ್ರ ಮಾತಾಡಬೇಡಿ, ನೀವು ಸೇಮ್ ಕಾರುಣ್ಯ ಆಂಟಿ ಥರನೇ, ನೀವು ಹೇಳೋದೊಂದು ಮಾಡೋದೊಂದು ಅಂತಿರ್ತಾಳೆ.
ಆಗ ಮನೆಯವರೆಲ್ಲ ಬಂದ್ಬಿಟ್ಟು ಏನು ಸುಪ್ರೀತಾ ಇದು ಏನು ನಡೀತಾ ಇದೆ ಇಲ್ಲಿ, ಕೀರ್ತಿ ಯಾಕೆ ಈಗ ಬಿಹೇವ್ ಮಾಡ್ತಿದ್ದಾಳೆ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಅಣ್ಣ ಅವಳು ತಮಾಷೆ ಮಾಡ್ತಿದ್ದಾಳೆ, ಅವಳ ಮಾತನ್ನ ಸೀರಿಯಸ್ಸಾಗಿ ತೊಗೋಬೇಡಿ ಅಂತ ಅಂದಾಗ, ಅದೆಂಗಾಗುತ್ತೆ ಅವತ್ತು ಇವ್ಳ ಮಾತು ಸೀರಿಯಸ್ಸಾಗಿ ತೊಗೊಂಡಿದ್ದಕ್ಕೆ ಪೊಲೀಸ್ನವ್ರು ಬಂದು ಕಾವೇರಿನ ಅರೆಸ್ಟ್ ಮಾಡಿದ್ದು ಅಂದಾಗ ಅದೇ ಬೇರೆ ಇದೇ ಬೇರೆ ಅಂತಿರ್ತಾಳೆ. ಅದೇಗೆ ಬೇರೆ ಆಗುತ್ತೆ, ಇವಾಗ ನೋಡಿ ಹೇಗೆ ನಡ್ಕೋತಿದ್ದಾಳೆ, ನಾವೆಲ್ಲ ಮಾತಾಡ್ತಾನೆ ಇದ್ದೀವಿ, ಇವ್ಳಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅಷ್ಟರೊಳಗೆ ಅವನು ಅಂಕಿತ್ ಹೋಗ್ಬಿಟ್ಟು ವೈಷ್ಣವನ್ನ ಕರ್ಕೊಬರ್ತಾನೆ, ಅಣ್ಣ ಬೇಗ ಬಾ ಅಂತ ಹೇಳ್ಬಿಟ್ಟು. ಬಂದ್ಬಿಟ್ಟು ಕೀರ್ತಿ ಲಗೇಜ್ ಸಮೇತ ಬಂದಿರೋದು ನೋಡ್ಬಿಟ್ಟು, ಕೀರ್ತಿ ಏನಾಗ್ತಿದೆ ಇಲ್ಲೆಲ್ಲ, ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ, ಕೀರ್ತಿ ಯಾಕೆ ಲಗೇಜ್ ಸಮೇತ ನಮ್ಮ ರೂಮಿಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.